ಈ ಒಂದು ತೀರ್ಪನ್ನ ಸೆಲೆಬ್ರಿಟಿ ಮತ್ತು ರಾಜಕಾರಣಿ ಕೂಡ ಹೌದು ನಟಿ ರಮ್ಯಾ ಸ್ಯಾಂಡಲ್ವುಡ್ ಕ್ವೀನ್ ವೆಲ್ಕಮ್ ಮಾಡಿದ್ದಾರೆ. ಜಸ್ಟಿಸ್ ಸರ್ವ್ಡ್ ಫಾರ್ ಆಲ್ ದಿ ವುಮೆನ್ ಅಂತ ಪೋಸ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪಿಗೆ ಶಭಾಷ್ ಅಂತ ಹೇಳಿದ್ದಾರೆ ನಟಿ ರಮ್ಯಾ. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ತಾ ಇದ್ದಾರಪ್ಪ ರಮ್ಯಾ ಅವರು. ಅನ್ಯಾಯಕ್ಕೊಳಗಾದ ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ. ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಕ್ವೀನ್ ಇನ್ಸ್ಟಾ ಸ್ಟೋರೀಸ್ನಲ್ಲಿ ತೀರ್ಪನ್ನ ವೆಲ್ಕಮ್ ಮಾಡಿದ್ದಾರೆ. ಮೋಹಕ ತಾರೆ ನಟಿ ರಮ್ಯಾ ಪ್ರಜ್ವಲ್ ರೇವಣ್ಣ ತೀರ್ಪನ್ನ ಸ್ವಾಗತ ಮಾಡಿದ್ದಾರೆ. ಇತ್ತೀಚೆಗೆ ಹಲವು ಕೇಸ್ಗಳಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ಜಸ್ಟಿಸ್ ಸರ್ವ್ಡ್ ಫಾರ್ ಆಲ್ ದಿ ವುಮೆನ್ ಅಂದ್ರೆ ನ್ಯಾಯ ಎಲ್ಲ ಹೆಣ್ಮಕ್ಳಿಗೂ ಇದು ಒಂಥರ ಸರ್ವ್ ಮಾಡ್ದಂಗೆ ಆಗಿದೆ. ಶಭಾಷ್ ಅಂತ ಕೋರ್ಟಿನ ತೀರ್ಪಿಗೆ ಒಂದು ಜಯಘೋಷ ಮತ್ತು ಈ ತೀರ್ಪನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಕೆಲಸವನ್ನ ನಟಿ ರಮ್ಯಾ ಮಾಡಿದ್ದಾರೆ. ಇದು ಹೈ ವೋಲ್ಟೇಜ್ ಪ್ರಕರಣ ಆಗಿತ್ತು, ಗಮನಿಸ್ತಾ ಇದ್ದೀರಿ. ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ನಟಿ ರಮ್ಯಾ ಇತ್ತೀಚೆಗೆ ದರ್ಶನ್ ವಿಚಾರದಲ್ಲಿ ಧ್ವನಿ ಎತ್ತಿದ್ರು, ಲೀಗಲ್ ಫೈಟ್ ಮಾಡ್ತೀನಿ ಅಂತ ಮುಂದಾದ್ರು. ಅದ್ರ ಬೆನ್ನಲ್ಲೇ ಇದೊಂದು ತೀರ್ಪು ಬಂತು. ಇದ್ರ ಪರವೂ ಮಾತಾಡ್ತಾ ಇದ್ದಾರೆ. ಅಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಅಲ್ಲಿ ಇದ್ದಾರೆ ರಮ್ಯಾ ಅವರು, ಸಿಕ್ಕಾಪಟ್ಟೆ ಸೌಂಡ್ ಅಲ್ಲಿದ್ದಾರೆ. ಇತ್ತೀಚೆಗೆ ಇದನ್ನ ವೆಲ್ಕಮ್ ಮಾಡಿದರೆ ತಪ್ಪು ಅಂತ ಖಂಡಿತವಾಗ್ಲೂ ನಾವು ಹೇಳ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ನಿಂತ್ಕೊಳ್ತೀನಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಳ್ಳುವ ಅವಕಾಶ ಅವರ ಪಾಲಿಗೆ ಬಂದಿದೆ. ಅದನ್ನ ಬಹಳ ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದಾರೆ. ಮೋಹಕ ತಾರೆ, ಸ್ಯಾಂಡಲ್ವುಡ್ ಕ್ವೀನ್, ಹಿಂಗೆ ಏನೇನೋ ಕರಿತೀವಿ ಅವ್ರನ್ನ, ನಟಿ ರಮ್ಯಾ ಅವ್ರನ್ನ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ಅಥವಾ ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅದನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ವೆಲ್ ಡನ್ ಅನ್ನುವಂತಹ ಪದವನ್ನು ಕೂಡ ಬಳಸಿದ್ದಾರೆ ನಟಿ ರಮ್ಯಾ. ಕರ್ನಾಟಕ ಪ್ರಜ್ವಲ್ ರೇವಣ್ಣ ಕನ್ವಿಕ್ಟೆಡ್. ಓಕೆ, ಇವರು ಮೂವ್ ಮಾಡಿದ್ರು, ದಟ್ಸ್ ಓಕೆ. ಅದು ಪೂರ್ತಿ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ ನಟಿ ರಮ್ಯಾ ಅವರು ಈ ತೀರ್ಪನ್ನ ವೆಲ್ಕಮ್ ಮಾಡಿದ್ದಾರೆ.